ಮೇಡಮ್, ಇವಾಗ ಒಂದು ಕಡೆ ರಾಜ್ಯ ಸರ್ಕಾರದ ವಾದ, ಇನ್ನೊಂದು ಕಡೆ ಇವಾಗ ದರ್ಶನ್ ಪರ ವಕೀಲರ ವಾದ. ಸೊ ಈ ಎರಡು ಬಣಗಳ ಒಂದು ವಾದದಲ್ಲಿ ಯಾವುದು ಹೆಚ್ಚು ಸ್ವಲ್ಪ ಏನು ಪ್ರಬಲವಾಗಿದೆ ಅಂತ ಏನಾದರೂ ಗ್ರಹಿಸಲಿಕ್ಕೆ ಸಾಧ್ಯ ಇದೆ? ಪ್ರೆಡಿಕ್ಟ್ ಮಾಡೋಕ್ಕಾಗತ್ತಾ? ಸರ್, ನಾವು ಇವ್ರದ್ದು ಹೆಚ್ಚು ಇವ್ರದ್ದು ಕಡಿಮೆ ಅಂತ ಮಾಡೋಕ್ಕಾಗಲ್ಲ. ಈಗ ನನ್ನ ಪರವಾಗಿ ನಾನು ಏನು ವಾದ ಮಾಡಬೇಕು ಅದನ್ನು ನಾನು ಮಂಡಿಸ್ತೀನಿ, ರಾಜ್ಯ ಸರ್ಕಾರ ಪರವಾಗಿ ಏನು ಮಾಡಬೇಕು ಅವ್ರು ಮಂಡಿಸ್ತಾರೆ. ಸೊ ಇದರಲ್ಲಿ ಯಾರ್ದು ಹೆಚ್ಚು ಕಡಿಮೆ ಅಂತ ನೋಡೋದಕ್ಕಿಂತ ಇದು ಟೋಟಲ್ ನ್ಯಾಯಾಧೀಶರಿಗೆ ಬಿಟ್ಟಿದ್ದು. ಸೊ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಬರೋ ತನಕ ಕಾಯಲೇಬೇಕಾಗುತ್ತೆ ಅಂತ? ಖಂಡಿತವಾಗ್ಲೂ ಸರ್, ಖಂಡಿತವಾಗ್ಲೂ. ನಾವು ಈಗಲೇ ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಬೇಲ್ 100% ಆಗುತ್ತೆ. ಯಾಕಂದರೆ ನಮ್ಮ ದರ್ಶನ್ ಅವ್ರ ಫ್ಯಾನ್ಸ್ ನೋಡಿದರೆ ಬೇಲ್ ಹಾಗೆ ಅವ್ರು ಏನಾಗೋದಿಲ್ಲ, ಇನ್ನು ಕೆಲವರು 100% ಬೇಲ್ ರಿಜೆಕ್ಟ್ ಆಗುತ್ತೆ. ಇದನ್ನು ನಾವು ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಸರ್. ಪ್ರೆಡಿಕ್ಷನ್ ಮೇಲೆ ಅಲ್ಲ ಇದು. ದಿಸ್ ಇಸ್ ಟೋಟಲಿ ಆನ್ ಪ್ರೊಸೀಜರ್ ಆಫ್ ಲಾ. ಇದು ಕಾನೂನಿನ ಮೇಲೆ ನಿಂತಿರೋದು. ಸೊ ಆದ್ದರಿಂದ ಇದು ಟೋಟಲ್ ಸುಪ್ರೀಂ ಕೋರ್ಟ್ ಡಿಸ್ಕ್ರಿಷನ್. ಕೋರ್ಟ್ಗಳಲ್ಲಿ ನಾವು ಯಾವುದೇ CRPCಲೂ ಕೂಡ ನ್ಯಾಯಾಧೀಶರು ಬೇಲ್ ಕೊಡಲೇಬೇಕು ಅಂತ ಎಲ್ಲೂ ಬರ್ದಿಲ್ಲ ಸರ್, ಅಥವಾ ರದ್ದುಗೊಳಿಸಲೇಬೇಕು ಅಂತ ಬರ್ದಿಲ್ಲ. ಅದು ಅವರ ಡಿಸ್ಕ್ರಿಷನ್ ಅಂತ ಹೇಳ್ತೀವಿ, ಅವ್ರ ಇಚ್ಛೆ. ಓಕೆ. ಕನ್ಸಿಡರಿಂಗ್ ದ ಮೆಟೀರಿಯಲ್ಸ್ ಪ್ಲೇಸ್ಡ್, ನಿಮ್ಮ ಮುಂದೆ ಇರೋವಂಥ ಮೆಟೀರಿಯಲ್ಸ್ ಏನಿದೆ ಅದರ ಬೇಸಿಸ್ ಮೇಲೆ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಸೊ ಅಂದರೆ ಇಲ್ಲಿ ಆ ಮೆಟೀರಿಯಲ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇವರ ವಾದ, ಅವ್ರು ಮಂಡಿಸ್ತಕ್ಕಂಥ ಸಾಕ್ಷ್ಯಗಳು. ಹೌದು. ಈಗ ಜಮೀನನ್ನು ಉಲ್ಲಂಘನೆ ಮಾಡಿದಾರೋ ಇಲ್ವಾ ಅನ್ನೋದಕ್ಕೆ ಈ ಎರಡು ಬಣಗಳು ಕೊಡುವಂತಹ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಸಾಕ್ಷ್ಯಗಳಿರ್ಬೋದು, ಅದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಅದರ ಬೇಸ್ ಮೇಲೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಡುತ್ತೆ. ಖಂಡಿತವಾಗ್ಲೂ ಸರ್. ಇದು ಏನಾದರೆ ನಾವು ಕಂಟೆನ್ಷನ್ಸ್ ಅಂತ ಕರಿತೀವಿ. ಇವಾಗ ಪವಿತ್ರ ಗೌಡ ಅವ್ರ ಸ್ಟೇಟ್ಮೆಂಟ್ನಲ್ಲಿ ನನಗೂ ಬೇರೆ ಅಕ್ಯೂಸ್ಡ್ಗಳು ಯಾರಿದ್ದಾರೆ ಅವರಿಗೂ ನನಗೂ ಯಾವುದೇ ರೀತಿ ಸಂಭಾಷಣೆನೇ ಇಲ್ಲ, ಅದು ಸಂಭಾಷಣೆ ಆಗಿದೆ ಅಂತ ತೋರಿಸೋದಕ್ಕೆ ರಾಜ್ಯ ಸರ್ಕಾರ ಅಂದರೆ ಪ್ರಾಸಿಕ್ಯೂಷನ್ ಯಾವುದೇ ರೀತಿ ಒಂದು ಮೆಟೀರಿಯಲ್ಸ್ ಇಟ್ಟಿಲ್ಲ, ಆಕೆ ತೊಗೊಂಡ್ರೆ ಕಂಟೆನ್ಷನ್ನು. ಹಾಗೆ ದರ್ಶನ್ ಅವರು ಯಾರದೇ ಇವ್ರ ಜೊತೆ ಆಗಲಿ, ಅಕ್ಯೂಸ್ ನಂಬರ್ 3 ಪವನ್ ಜೊತೆ ಆಗಲಿ ಅಥವಾ ಮಿಕ್ಕಿದ ಅಕ್ಯೂಸ್ಡ್ಗಳ ಜೊತೆ ಸಂಭಾಷಣೆಯಲ್ಲಿ ಇದೆ ಅನ್ನೋದಕ್ಕೆ ಯಾವುದೇ ರೀತಿ ಒಂದು ಸಾಕ್ಷಿನ ರಾಜ್ಯ ಸರ್ಕಾರ ಅಂದರೆ ಪ್ರಾಸಿಕ್ಯೂಷನ್ ಮುಂದಿಟ್ಟಿಲ್ಲ. ಯಾವುದೋ ಒಂದು ನೇರವಾದ ಸಾಕ್ಷ್ಯ ಅಲ್ಲಿ ಸಿಕ್ಕಿಲ್ಲ ಅಂತ, ಅವರು ಸಂಭಾಷಣೆ ಮೇಲೆ ಮಾಡಿದ್ರ ಅಥವಾ ಭಾಗಿಯಾಗಿದ್ರ ಅನ್ನೋದಕ್ಕೆ ಒಂದು ಬಹಳ ಗಟ್ಟಿ ಅನ್ನುವಂಥ ಒಂದು ಸಾಕ್ಷ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ. ಖಂಡಿತ. ಈಗ ಜಾಮೀನು ರದ್ದುಗೊಳಿಸೋಕ್ಕೆ ಏನೂ ಇಲ್ಲ ಅಂತ ಅವ್ರು ತಗೊಂಡಿರೋವಂಥ ಒಂದು ನಿಲುವು ಸರ್, ಅಷ್ಟೇ. ಓಕೆ. ಇದೇ ಫೈನಲ್ ಅಂತ ಹೇಳೋದಿಲ್ಲ. ಅದನ್ನ ಅಗೇನ್ ಪರಿಗಣಿಸೋಕ್ಕೆ ಅಲ್ಲಿ ಪೀಠಾಧೀಶ ಅಲ್ಲಿದ್ದಾರೆ, ನ್ಯಾಯಾಧೀಶರು ಇದ್ದಾರೆ, ಅವ್ರು ಮಾಡ್ತಾರೆ. ಬಟ್ ಅವ್ರು ತಗೊಂಡಿರೋಂಥ ನಿಲುವು. ಯಾಕಂದರೆ ಈಗ ನಾವೇನಾಗ್ತೀವಿ, ಕೌಂಟರ್ ನಾವು ತಗೋತೀವಿ. ಅವ್ರು ಏನು ರಾಜ್ಯ ಸರ್ಕಾರದಿಂದ ಮೇಲ್ಮನವಿ ಮಾಡಿದ್ದಾರೆ ಅದಕ್ಕೆ ಸ್ಟ್ರಾಂಗ್ ಆಗಿ ನಾವು ಕಂಟೆನ್ಷನ್ ತಗೋತೀವಿ. ಈಗ ನಾನು ಶೂಟಿಂಗ್ ಮಾಡೋದಕ್ಕೆ ಇವಾಗ ಶುರು ಮಾಡಿದ್ದೀನಿ, ಬೇರೆ ಕಡೆ ಹೋಗ್ಬೇಕಾದ್ರೂ ನಾನು ಪರ್ಮಿಷನ್ ತೊಗೊಂಡು ಹೋಗ್ತಾ ಇದ್ದೀನಿ, ಎಲ್ಲೂ ನಾನು ಷರತ್ತುಗಳನ್ನ ನಾನು ಉಲ್ಲಂಘನೆ ಮಾಡಿಲ್ಲ, ಇಷ್ಟ್ರ ಮೇಲೆ ನಿಂತಿದ್ದಾರೆ. ಆ್ಯಂಡ್ ಹಾಗೆ ಪ್ರಾಸಿಕ್ಯೂಷನ್ ಯಾವುದೇ ರೀತಿ ನಾನು ಉಲ್ಲಂಘನೆ ಮಾಡಿದ್ದೀನಿ ಅಂತ ಸಾಬೀತುಪಡಿಸಿಲ್ಲ ಅನ್ನೋ ನಿಲುವು ದರ್ಶನ್ ಅವರು ತೊಗೊಂಡಿದ್ದಾರೆ. ಓಕೆ ಮೇಡಮ್, ಈಗ ಇಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಕಾರಣಗಳಲ್ಲಿ ಇವರು ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಮಾಡುವ ಚಾನ್ಸಸ್ ಇದೆ ಅನ್ನುವಂಥದ್ದು ಒಂದು ಕಾರಣ. ಬೇರೆ ಏನಾದರೂ ಕಾರಣಗಳನ್ನು ಕೊಟ್ಟಿದ್ದಾರಾ ಅಥವಾ ಇದು ಮಾತ್ರವಾ, ಹೇಗೆ ಸರ್? ಇನ್ನೊಂದೇನಂತಂದರೆ ಇದು ಆಗಿರುವಂಥದ್ದು ಭಾಳ ಕೃತ್ಯ, ಹೀನರಸ್ ಕ್ರೈಮ್ ಅಂತ ನಾವೇನು ಕರಿತೀವಿ, ಸುಪಾರಿ ಮರ್ಡರ್ ಇದಾಗಿರ್ಬೋದು, ಹತ್ಯೆ. ಹೌದು. ಅದಕ್ಕೆ ಆ ಕಾರಣ ಈಗ ಇದನ್ನ ಇಂಟ್ರಿಮ್ ಬೇಲ್ ತಗೊಂಡಿದ್ದು ರೀಸನ್ನೇ ಬೇರೆ. ಆದರೆ ಇವರು ಏನೋ ಕೋರ್ಟಿಗೆ ಮೋಸ ಮಾಡಿ, ಕೋರ್ಟಿಗೆ ಸುಳ್ಳು ಅಂಶ ಇಟ್ಟು ಇವರು ಬೇಲ್ನಲ್ಲಿ ಬಂದಿದ್ದಾರೆ. ಶಸ್ತ್ರಚಿಕಿತ್ಸೆ ಅಂತಂದ್ರು ಶಸ್ತ್ರಚಿಕಿತ್ಸೆ ಮಾಡ್ಕೊಂಡಿಲ್ಲ, ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಇದು ಒಂದು ಅಂಶ ರಾಜ್ಯ ಸರ್ಕಾರ ಮೇಲ್ಮನವಿ ಹೋಗಿರೋದ್ರಿಂದ. ಅದಕ್ಕೆ ಮೇನ್ ಅಂದರೆ ಈ ಇನ್ಫ್ಲೂಯೆನ್ಷಿಯಲ್ ಪರ್ಸ್ನಾಲಿಟಿ ಇದರಲ್ಲಿ ಸಾಕ್ಷಿ ನಾಶಗಳು ಮಾಡಬಹುದು ಬೇರೆಯವರಿಗೆ ಅಂತ ಹೇಳಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಮೇಡಮ್, ಇವಾಗ ಜಾಮೀನು ಪಡೆದ ನಂತರ ದರ್ಶನ್ ಅವರಿಗೆ ಶೂಟಿಂಗ್ ಮಾಡಲಿಕ್ಕೆ ಅವಕಾಶ ಇತ್ತಾ, ಹೇಗೆ ಅಂತ? ಖಂಡಿತವಾಗ್ಲೂ ಸರ್. ರೈಟ್ ಟು ಪ್ರೊಫೆಷನ್ ಅಂತ ನಾವೇನು ಕರಿತೀವಿ, ಈಗ ಅವರು ಸಹಜವಾಗಿ ಅವರು ಬೇಲ್ನಲ್ಲಿ ಇದ್ದಾಗ ಇನ್ನೂ ಅವರು ಸಾಬೀತಾಗಿಲ್ಲ ಇವರೇ ಅಪರಾಧಿ, ಇವರೇ ಮಾಡಿರೋದು ಅಂತ. ಸೊ ಅಲ್ಲಿ ತನಕ ಅವರು ಶೂಟಿಂಗ್ ಮಾಡ್ತಾ ಇದ್ದಾರೆ, ಮಾಡ್ಬೋದು ಸರ್. ಓಕೆ. ಅವ್ರು ಬಟ್ ಈಗ ಏನೋ ಫಾರಿನ್ ಕಂಟ್ರಿಗೆ ಹೋಗಬೇಕಾದ್ರೆ ಅನುಮತಿ ತಗೊಂಡೇ ಅವರು ಈ ವ್ಯಾಪ್ತಿಯನ್ನು ಬಿಡಬೇಕಾದ್ರೆ ಅನುಮತಿ ತೊಗೊಬೇಕು. ಆ ಅರ್ಜಿ ಮೇಲೆ ಇವರು ರಾಜ್ಯ ಸರ್ಕಾರ, ನಮ್ಮ ಪ್ರಾಸಿಕ್ಯೂಷನ್ ಅವರು ಅಬ್ಜೆಕ್ಷನ್ ಹಾಕಿದರು. ಆ ಅರ್ಜಿ ಇಬ್ಬರದು ವಾದ ನಡೆಯುತ್ತೆ ಇಲ್ಲಿ ಟ್ರಯಲ್ ಕೋರ್ಟಲ್ಲಿ. ಅದಾದಮೇಲೆ ಕೋರ್ಟು ಯಾವ ದಿವಸಕ್ಕೆ ನೀವು ಹೋಗ್ತಾ ಇದ್ದೀರಾ ಆ ಡೇಗೆ ಪರ್ಮಿಟೆಡ್ ಅಂತ ಕೂಡ ಕಂಡೀಷನ್ ಮೇಲೆ ಇದು ಮಾಡಿದ್ರು, ಪರ್ಮಿಷನ್ ಕೊಟ್ಟು. ಸೊ ಕೋರ್ಟ್ ಒಂದು ವೇಳೆ ವಿದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಲಿಕ್ಕೆ ಅನುಮತಿ ಕೊಟ್ಟರೆ ಹೋಗ್ಬೋದು? ಖಂಡಿತವಾಗ್ಲೂ ಸರ್. ಈ 2 ಸರಿ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದರಿಂದ ಯಾವಾಗ ಶೂಟಿಂಗ್ ಇದೆ ಅದನ್ನು ನೀವು ಮುಂದೆ ತಂದು ಅರ್ಜಿ ಸಲ್ಲಿಸಿದಾಗ, ಬಟ್ ಪರ್ಮಿಷನ್ ವಿತ್ ರಿಟರ್ನ್ ಆರ್ಡರ್ಸ್ ಆಫ್ ಪರ್ಮಿಷನ್ ಇದ್ದರೆ ಮಾತ್ರ ಅವರು
ವ್ಯಾಪ್ತಿ ಬಿಟ್ಟು ಹೋಗೋಕ್ಕೆ ಪರ್ಮಿಷನ್, ಇಲ್ಲಾಂದರೆ ಅದ್ರ ಷರತ್ತು ಉಲ್ಲಂಘನೆ ಆದಂಗೆ ಉಲ್ಲಂಘನೆ ಯಾರೇ ಆದರೂ ಅಷ್ಟೇ. ಆಸ್ ಆಫ್ ನೋ ಆ ಥರ ಒಂದು ಉಲ್ಲಂಘನೆ ಆಗುವಂಥ ಯಾವುದೇ ಒಂದು ಅವರ ವೃತ್ತಿಪರವಾಗಿ ಯಾವುದೇ ಒಂದು ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ಬೋದು. ಸರಿ, ಇವಾಗ ಯಾವುದು ಕಂಡು ಬಂದಿಲ್ಲ. ಹಂಗಾಗಿದ್ರೆ ಇಷ್ಟೊತ್ತಿಗೆ ಸುಮ್ಮನೆ ಇರ್ತಿರ್ಲಿಲ್ಲ. ಅಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಪ್ರಾಸಿಕ್ಯೂಷನ್ಗೆ ಬಲವಾದ ಸಾಕ್ಷ್ಯವೇ ಸಿಗ್ತಾ ಇತ್ತು. ಅಲ್ಲ, ಅಲ್ಲಿ ತನಕ ಹೋಗೋದು ಅವಶ್ಯಕತೆ ಇರ್ತಿರ್ಲಿಲ್ಲ. ಇಲ್ಲೇ ವೈಲೇಷನ್ ಆಫ್ ಬೇಲ್ ಕಂಡೀಷನ್ ಅಂತ ಹೈಕೋರ್ಟಿಗೆ ಹಾಕಿ ಇಮಿಡಿಯೇಟ್ ಆಗಿ ಮಾಡ್ಬೋದಾಗಿತ್ತು. ಇಲ್ಲಿ ಹೈಕೋರ್ಟ್ ಅಲ್ಲೇ ಆಗ್ತಾ ಇತ್ತು. ಇಲ್ಲೇ ಹೈಕೋರ್ಟಲ್ಲೇ ಮಾಡ್ಬೋದಾಗಿತ್ತು. ಸೊ ಇಲ್ಲಿ ಮಾಡಿಲ್ಲ ಅವರು, ಕಂಡು ಬಂದಿಲ್ಲ ಸರ್. ಸೊ ಹಾಗೆ ನೋಡ್ಬೇಕು, ಈಗ ಎಲ್ಲ ಕಾಯ್ತಾ ಇರೋದು ಅದನ್ನೇ. ಬಟ್ ಪವಿತ್ರ ಗೌಡ ಅವರು ಅದನ್ನೇ, ನಾನು ಯಾವುದೇ ರೀತಿ ನನಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೆ ಒಬ್ಳು ಮಗಳಿದ್ದಾಳೆ, ನಾನು ಒಬ್ಬಳೇ ಅವಳನ್ನ ಕೇರ್ ಟೇಕರು. ಸೊ ಈ ಅಂಶಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡ್ತಾರೆ. ಓಕೆ. ಸೊ ಇದನ್ನ ಅವ್ರು ಕಂಟೆನ್ಷನಲ್ಲಿ ತಗೊಂಡಿದ್ದಾರೆ. ಉಳಿದ ಆರೋಪಿಗಳು ಯಾವ ಕಾರಣಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾ ಸರ್? ಇದೇನೆ ಏನಂತಂದರೆ, ಅವ್ರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ, ಅಥವಾ ಈ ಸೇಮ್ ಸಾಕ್ಷಿ ನಾಶ ಮಾಡ್ಬೋದು, ಆಚೆ ಅವರಿದ್ದರೆ ಕೇಸ್ ಟ್ರಯಲಿಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣದಿಂದ ಅವ್ರನ್ನ ಮತ್ತೆ ಕಸ್ಟಡಿಯಲ್ಲಿಟ್ಟು ಟ್ರಯಲ್ ಮಾಡಿ ಅಂತ ರಾಜ್ಯ ಸರ್ಕಾರ ಹೇಳುವಂಥದ್ದು. ಮೇಡಮ್, ಇವಾಗ ಏನಾಗಿದೆ ಅಂದರೆ ಮತ್ತೊಂದು ಬೆಳವಣಿಗೆ ಆಗಿರುವಂಥದ್ದು ಇತ್ತೀಚೆಗೆ. ರಮ್ಯಾ ಇರ್ಬೋದು, ಪ್ರಥಮ ಇರ್ಬೋದು, ಹೀಗೆ ಒಂದು ಇವರಿಗೆ ಈ ದರ್ಶನ್ ಅಭಿಮಾನಿಗಳು ಅಂತ, ಸಘೋಷಿತ ಅಭಿಮಾನಿಗಳು ಅಂತ ಹೇಳಿರುವಂಥ ಕಡೆಯಿಂದ ಒಂದಷ್ಟು ಗಲಾಟೆ ಆಗಿರುವಂಥದ್ದು. ಸೊ ಅವರ ವಿರುದ್ಧ ಬೆದರಿಕೆ ಆಗಿರುವಂಥದ್ದು, FIR ಕೂಡ ದಾಖಲಾಗಿರುವಂಥದ್ದು. ಈ ಒಂದು ಘಟನೆಗೆ ದರ್ಶನ್ ಅವರಿಗೆ ನೇರ ಸಂಬಂಧ ಇದೆಯೋ ಗೊತ್ತಿಲ್ಲ ನಮಗೆ. ಆದರೆ ಸೊ ಇದರಿಂದಾಗಿ ಇವರ ಈ ಜಾಮೀನು ಕೇಸಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಭಾವ ಬೀರುವಂಥ ಚಾನ್ಸಸ್ ಇರುತ್ತಾ ಏನು ಅಂತ ಹೇಳ್ಬೋದು ಅಂತ? ಸರಿ, ಇವಾಗ ಅದು ನೋಡಿದರೆ ಈಗ ಫ್ಯಾನ್ಸ್ ಕಂಟ್ರೋಲ್ ಯಾರ ಕೈಲೂ ಇಲ್ಲ. ಕರೆಕ್ಟ್. ಆದ್ದರಿಂದ ಇದು ಪ್ರಕರಣಕ್ಕೆ ಸಂಬಂಧ ಇದ್ದರೆ ಮಾತ್ರ ಸರ್. ಓಕೆ ಸರ್, ನಾವು ಯಾವುದೇ ಈಗ ಜಾಮೀನು ರದ್ದುಗೊಳಿಸೋದು ಅಂತ ಅಂದರೆ ಆ ಪ್ರಕರಣ ಕುರಿತು, ಆ ಪ್ರಕರಣದಲ್ಲಿ ಈಗ ರಮ್ಯಾ ಅವ್ರು ಏನಾರ ಅದಕ್ಕೆ ರಿಲೇಟ್ ಆಗಿದ್ರ, ಪ್ರಥಮ್ ಅವ್ರು ಏನಾರ ಆ ಪ್ರಕರಣಕ್ಕೆ ರಿಲೇಟ್ ಆಗಿದ್ದರೆ ಮಾತ್ರ ಅದು ಜಾಮೀನು ರದ್ದುಗೊಳಿಸೋದಕ್ಕೆ ಒಂದು ಅಂಶ ಆಗ್ಬೋದು. ಕರೆಕ್ಟ್. ಯಾಕಂದರೆ ಇಲ್ಲಿ ಆಗಿರೋದು ದರ್ಶನ್ ಫ್ಯಾನ್ಸಿಂದ ಅಂತ ಹೇಳ್ತಾರೆ. ಅಂದರೆ ಯಾರೋ ಅಸಭ್ಯವಾಗಿ ಮೆಸೇಜನ್ನು ಮಾಡ್ತಾರೆ, ಕಮೆಂಟ್ಸ್ನ ಹಾಕ್ತಾರೆ, ಅದು ಪೊಲೀಸ್ ಕಂಪ್ಲೇಂಟ್ ಕೂಡ ಆಯಿತು, ಇದಾಯ್ತು ಅಂತ. ಇಲ್ಲಿ ಪ್ರಥಮ್ ಅವ್ರಿಗೂ ಕೂಡ ಯಾರೋ ಧಮ್ಕಿ ಕೊಟ್ಟರು, ಇದಾಯಿತು, ನನಗೆ ಥ್ರೆಟನಿಂಗ್ ಇದೆ, ನನಗೆ ಪೊಲೀಸ್ನವರು ಕಂಪ್ಲೇಂಟ್ ತೊಗೋತಾ ಇಲ್ಲ, ಅದಕ್ಕೆ ದರ್ಶನ್ನ ಅರೆಸ್ಟ್ ಮಾಡಬೇಕು ಅಂತ ಕೇಳಿದರು. ಸರ್, ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಆಫ್ ಅ ಪರ್ಸನ್ ಎಲ್ಲಿದೆ ಅದನ್ನು ಇವರು ಎಸ್ಟಾಬ್ಲಿಷ್ ಮಾಡಬೇಕು ಈ ಪ್ರಕರಣಕ್ಕೆ. ಸೊ ಆದ್ದರಿಂದ ಇದು ಏನಾಗಿದೆ, ಇದು ಜನಗಳಲ್ಲಿ ಈ ಫ್ಯಾನ್ ವಾರ್ಸ್ ಆಗಿರೋದ್ರಿಂದ ಇದು ರೇಣುಕಾಸ್ವಾಮಿ ಪ್ರಕರಣಕ್ಕೆ ಇದು ಲಿಂಕ್ ಇಲ್ಲ. ಕರೆಕ್ಟ್. ಸೊ ಆದ್ದರಿಂದ ಅವ್ರ ಮೇಲೆ ಯಾರು ಅಸಭ್ಯವಾಗಿ ಕಮೆಂಟ್ ಮಾಡಿದ್ರು ಅವ್ರ ಮೇಲೆ 7 ಜನದ ಮೇಲೆ ಪ್ರಕರಣಗಳು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ, FIR ಆಗಿದೆ, ಅವರು ಅದನ್ನು ಫೇಸ್ ಮಾಡ್ತಾರೆ. ಆದರೆ ಆ ಪ್ರಕರಣ ಇದಕ್ಕೆ ಸಂಬಂಧ ಇಲ್ಲ ಸರ್. ಸೊ ಎರಡೊಂದು ಪ್ರತ್ಯೇಕ ಪ್ರಕರಣಗಳಂತ ಹೇಳ್ಬೋದು. ಖಂಡಿತವಾಗ್ಲು. ಯಾಕಂದರೆ ಅಲ್ಲಿ ದರ್ಶನ್ ಅವ್ರದ್ದು ಅವ್ರು ಯಾರಿಗೂ ಹೇಳಿಲ್ಲ. ಈಗ ದರ್ಶನ್ ಹೇಳಿ ಕಮೆಂಟ್ ಹಾಕ್ಸಿದ್ರೆ, ನಾನು ಅದನ್ನು ಹೇಳ್ತಾ ಇದ್ದೀನಿ, ಹೇಳಿ ಕಮೆಂಟ್ ಹಾಕ್ಸಿದ್ರೆ ಆವಾಗ ಲಿಂಕ್ ಆಗುತ್ತೆ. ಇದೇ ರೀತಿ ಕೃತ್ಯ ಮಾಡ್ತಾ ಇದ್ದಾರೆ ಅಂತ ಲಿಂಕ್ ಅಲ್ಲ ಸರ್, ಇದೇ ರೀತಿ ಕೃತ್ಯಗಳು ಮಾಡ್ತಾ ಇದ್ದಾರೆ, ಇನ್ಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ಸಪ್ರೇಟ್ ಇನ್ನೊಂದು ಕ್ರಿಮಿನಲ್ ಕೇಸ್ ದರ್ಶನ್ ಅವ್ರ ಮೇಲೂ ಆಗ್ತಾ ಇತ್ತು. ಓಕೆ. ಬಟ್ ಇಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ, ಇದು ಫ್ಯಾನ್ ವಾರ್ಸ್ ಆಗಿರೋದು. ಈಗ ಅವ್ರು ಬರೀ ಅವರಿಗಷ್ಟೇ ಕಮೆಂಟ್ ಅಲ್ಲ, ಈಗ ಹಲವಾರು ದರ್ಶನ್ ವಿಡಿಯೋಸ್ ನೋಡಿದ್ರೆ ಎಲ್ಲದಕ್ಕೂ ಕಮೆಂಟ್ ಆಗ್ತಾರೆ ಜನ. ಕೆಲವರು ದರ್ಶನ್ ಫ್ಯಾನ್ಸ್ ಆಗಿರ್ಬೋದು ಅಂತ ಹೇಳ್ತಾರೆ, ಇನ್ನು ಕೆಲವರು ಸಾಮಾನ್ಯ ಜನರು ಕೂಡ ಆಗಿರ್ಬೋದು. ಬಟ್ ಒಂದು ತಿಳ್ಕೊಬೇಕು ಏನಂತಂದರೆ, ನೀವು ಕಮೆಂಟ್ ಮಾಡೋಕ್ಕೆ ಮುಂಚೆ ಅಲ್ಲಿ ಅಸಭ್ಯತೆ ಕಂಡು ಬಂದರೆ ನಿಮ್ಮ ಮೇಲೆ ಪ್ರಕರಣ 100%. ನಿಮ್ಮನ್ನ ದರ್ಶನ್ ಬಂದು ಸೇವ್ ಮಾಡೋದಿಲ್ಲ, ಈ ಕಡೆ ಪವಿತ್ರ ಗೌಡ ಅವರು ಸೇವ್ ಮಾಡಿಲ್ಲ, ಯಾರೂ ಸೇವ್ ಮಾಡೋದಿಲ್ಲ. ಕರೆಕ್ಟ್. ಅಲ್ಲಿ ನೀವೇ ಮತ್ತೆ ನಮ್ಮ ಥರ ಅಡ್ವೊಕೇಟ್ನ ಇಟ್ಕೊಂಡು ನೀವು ಫೈಟ್ ಮಾಡಬೇಕು. ನೀವು ದರ್ಶನ್ಗಾಗಲಿ, ರಮ್ಯಾವಿಗಾಗಲಿ, ಪ್ರಥಮಗಾಗಲಿ ಯಾರಿಗೆ ಬೇಕಾದರೂ ಅಭಿಮಾನ ಆಗಿರೋದು, ಬಟ್ ಕಮೆಂಟ್ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಅದು ಅದರಲ್ಲಿ ಕಮೆಂಟ್ ಮಾಡಿ ಖುಷಿ, ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಯಿತು, ನೀವು ದರ್ಶನ್ ಫ್ಯಾನೇ ಇರ್ಬೋದು, ಅದಕ್ಕೆ ನಾವು ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಕಮೆಂಟ್ ಮಾಡಬೇಕಾದ್ರೆ ಸಭ್ಯತೆ ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಒಬ್ಬ ಮಹಿಳೆಗೆ ನೀವು ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್. ಇವಾಗ ಅವ್ರು 4 ಜನ, ಅವ್ರು 7 ಜನ ಬಂದು ಕಾಲಿಡ್ಕೊಂಡ್ರು, ಈಗ FIR ರಿಜಿಸ್ಟರ್ ಆಗಿದೆ, ಕೆರಿಯರ್ ಮತ್ತೆ ನೋಡಬೇಕು. ಈಗ ದರ್ಶನ್ ಬಂದು ಸೇವ್ ಮಾಡ್ತಿದ್ನ ಅವ್ರನ್ನ ಇಲ್ಲ ಅಲ್ವಾ? ಯಾರು ಫೇಸ್ ಮಾಡೋದು? ಇವರೇ ಫೇಸ್ ಮಾಡೋದು. ಅಡ್ವೊಕೇಟ್ ಚಾರ್ಜು, ಕೋರ್ಟಿಗೆ ಅರೆಸ್ಟು, ಪೊಲೀಸ್ ಸ್ಟೇಷನ್ನು. ಕರೆಕ್ಟ್. ಸುಮ್ಮನೆ ಒಂದು ಕಮೆಂಟಿಂದ ಇಷ್ಟೊಂದೆಲ್ಲ ತೊಂದರೆ ತಂದುಕೊಳ್ಳೋದು ಯಾಕೆ? ಅದ್ರ ಬದಲು ಏನು ನಿಜಾಂಶ ಇದೆ ಅದನ್ನು ಕಾಯ್ದು ನೋಡಿ. ಯಾರೋ ಏನೋ ಹೇಳಿದ್ರಂಥ ಆವೇಶಗೊಳಗಾಗಿ ನೀವು ಮಾಡೋದು ತಪ್ಪು ಅಂತ ನನ್ನ ಅನಿಸಿಕೆ ಸರ್. ಕರೆಕ್ಟ್. ಅಭಿಮಾನ ಇರಬೇಕು, ಆದರೆ ದುರಭಿಮಾನ ಇರಬಾರ್ದು. ಹೌದು. ಅಥವಾ ಒಂದು ನಡೆನುಡಿಯಲ್ಲಿ ಯಾವುದು ಕಾನೂನುಬದ್ಧವಾಗಿರಬೇಕು ಅದು ಮಾತ್ರ ಇರಬೇಕು. ಖಂಡಿತವಾಗ್ಲೂ ಸರ್. ಈಗ ಅದು ಏನಾಗ್ತಾ ಇದೆ ಅಂದರೆ ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟಿದೆ. ಈಗ ಕಾದಿರ್ಸಿರೋದೇನೆಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಏನಾಗುತ್ತೆ ಅಂತ. ನಿಜ ನಿಜ. ನಾವೊಂದು ಕ್ಯಾಬಲ್ಲಿ ಹೋಗ್ಬೇಕಾದ್ರೂ ಅವ್ರು ಕೇಳೋದು ಒಂದೇನೆ, ಮೇಡಮ್ ಏನಾಗ್ಬೋದು ದರ್ಶನ್ ಅವ್ರ ಕೇಸ್ ಅಂದರೆ ಅಷ್ಟು ಕುತೂಹಲಕಾರಿಯಾಗಿದೆ. ಕರೆಕ್ಟ್.
ಸೊ ಆದ್ದರಿಂದ ಸ್ವಲ್ಪ ಕಾದು ಪೇಷನ್ಸಿಂದ ಸಹನೆಯಿಂದ ಕಾದರೆ ಐ ಥಿಂಕ್ ಅವರಿಗೂ ಒಳ್ಳೆಯದು, ಫ್ಯಾಂಡಮ್ ಮಾಡ್ಕೊಂಡಿರುವಂಥವ್ರು ಅವರಿಗೂ ಒಳ್ಳೆಯದು. ಕರೆಕ್ಟ್ ಮೇಡಮ್. ಇವಾಗ ಏನಾಗಿದೆ ಅಂದರೆ ದರ್ಶನ್ ಅವರು ಅನೇಕ ದೇವಸ್ಥಾನಗಳಿಗೆ, ಪ್ರಖ್ಯಾತ ದೇವಸ್ಥಾನಗಳಿಗೆ, ಬೇರೆ ಬೇರೆ ರಾಜ್ಯಗಳ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರುವಂಥದ್ದು, ಜನ ಎಲ್ಲದನ್ನು ಕೂಡ ನೋಡ್ತಾ ಇದ್ದಾರೆ. ಅದು ಅಫ್ಕೋರ್ಸ್ ಅದು ಅವರ ವೈಯಕ್ತಿಕ ವಿಚಾರ. ಅವ್ರಿಗೆ ಯಾವ ದೇವಸ್ಥಾನ ಕೂಡ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು. ಆದರೆ ಜನರಲ್ಲೂ ಒಂದು ಕುತೂಹಲ ಏನಂದರೆ ಅವ್ರಿಗೆಲ್ಲೋ ಒಂದು ಟೆನ್ಷನ್ ಆಗ್ತಾ ಇದೆಯಾ, ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಜಾಮೀನು ಕ್ಯಾನ್ಸಲ್ ಆಗುತ್ತೋ ಇಲ್ಲವಂತಹ ಒಂದು ಭಯದಿಂದ ಒಂದು ಟೆನ್ಷನ್ ಕಡಿಮೆ ಮಾಡೋಕ್ಕೋಸ್ಕರ ದೇವರ ಮೊರೆ ಹೋಗಿದ್ದಾರಾ ಅನ್ನುವಂಥ ಒಂದು ಪ್ರಶ್ನೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಏನು ಅನಿಸುತ್ತೆ ಅಂತ? ಸರಿ, ಈಗ ಸಂಕಟ ಬಂದರೆ ವೆಂಕಟರಮಣ ಅಂತ ಜನಕ್ಕೂ ಹಂಗೆ ಅನ್ಸೋದು. ಈಗ ಹೆಚ್ಚಾಗಿದೆ ದರ್ಶನ್ ಅವರು ದೇವಸ್ಥಾನಕ್ಕೆ ಅಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಹೋಗ್ತಾ ಇದ್ದಾರೆ ಅಂತ. ಸೊ ನಾನು ಹೇಳೋದು ಅದು ಟೋಟಲಿ ನೀವು ಹೇಳಿದಾಗೆ ವೈಯಕ್ತಿಕ ಅದು. ಆದರೆ ಪ್ರಕರಣ ಆಗೋಕ್ಕಿಂತ ಮುಂಚೆ ದರ್ಶನ್ ಎಲ್ಲಿ ಹೋಗ್ತಾ ಇದ್ರು ಫ್ಯಾನ್ಸಿಗೆ ಅದು ಅಷ್ಟು ತಿಳ್ಕೊತಾ ಇರಲಿಲ್ಲ, ಬೇಡವಾಗಿತ್ತು. ಆದರೆ ಈ ಪ್ರಕರಣ ಆದಮೇಲೆ ಕುತೂಹಲ ಜಾಸ್ತಿ ಆಗಿದೆ. ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಅದು ದೇವಸ್ಥಾನಕ್ಕೆ ಹೋದರೆ ಬೇಲ್ ವಿಚಾರಕ್ಕೆ ಹೋಗ್ತಾ ಇದ್ದಾರೆ, ಭಯ ಇದೆಯೇನೋ ಅಂತ. ಹಂಗೆ ದೇವಸ್ಥಾನಕ್ಕೆ ಹೋದಾಗ ಬೇಲ್ ಆಗಂಗಿದ್ರೆ ಜನ ದೇವಸ್ಥಾನದಲ್ಲೇ ಇರ್ತಾ ಇದ್ರು. ಸೊ ಕೋರ್ಟಿಗೆ ಹೋಗ್ತಾ ಇರಲಿಲ್ಲ. ಸೊ ಅದರಿಂದ ಅದು ಟೋಟಲಿ ವೈಯಕ್ತಿಕ. ಅದು ಮನಃಶಾಂತಿಗೋಸ್ಕರ ಹೋಗ್ಬೋದು ಅಥವಾ ಏನೋ ಪ್ರೆಷರಿಗೆ ಹೋಗ್ಬೋದು. ಹಾಗೆ ನಾ ಹೇಳಿದ್ನಲ್ಲ, ಪ್ರಕರಣಕ್ಕೆ ಮುಂಚೆನೂ ಹೋಗ್ತಾ ಇದ್ರು, ಆದರೆ ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಈಗ ಪ್ರಕರಣ ಆದಮೇಲೆ ಜನ ಅವ್ರು ಏನು ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಕೂತಾರೆ, ಎಲ್ಲದನ್ನೂ ಸ್ವಲ್ಪ ಮೈನ್ಯೂಟ್ ಅಬ್ಸರ್ವ್ ಮಾಡೋದು ಜಾಸ್ತಿ ಆಗಿರೋದ್ರಿಂದ ಅದು ಆ ರೀತಿ ಒಂದು ಟರ್ನ್ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಂತಿಮವಾಗಿ ಕೋರ್ಟೇ ಅದಕ್ಕೆ ಸಂಬಂಧಪಟ್ಟ ನಿರ್ಧಾರ ಖಂಡಿತವಾಗ್ಲೂ ಸರ್. ನ್ಯಾಯಾಧೀಶರು ಏನು ಆರ್ಡರ್ ಮಾಡ್ತಾರೆ ಕೋರ್ಟ್ನ ಆದೇಶಕ್ಕೆ ಬದ್ಧವಾಗಿರ್ಬೇಕಷ್ಟೇ. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಈ ದರ್ಶನ್ ಜಾಮೀನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಸರ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ವಿಶ್ವವಾಣಿ ಟಿವಿ ವಾಹಿನಿಯಲ್ಲಿ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.